ತುಂಬಾ ಜನಕ್ಕೆ ಒಂದು ರಾಂಗ್ ಪರ್ಸೆಪ್ಷನ್ ಇದೆ. ಫ್ಯೂಚರ್ ಅಲ್ಲಿ ಸಿಲ್ವರ್ ಮಾತ್ರ ಗ್ರೋ ಆಗುತ್ತೆ, ಗೋಲ್ಡ್ ಒಂದು ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಆಗೋಗಿದೆ, ಅದು ಓಲ್ಡ್ ಫ್ಯಾಷನ್ ಅಂತ ಅನ್ಕೊಂಡಿದೀರಾ. ಬಟ್ ಆದ್ರೆ ಈ ವಿಡಿಯೋದಲ್ಲಿ ಕಮೋಡಿಟೀಸ್ ಅಲ್ಲಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಂತ ತುಂಬಾ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಅಂಡ್ ಫ್ಯೂಚರ್ ಅಲ್ಲಿ ಏನಾಗ್ಬೋದು ಅಂತ ನಿಮ್ಗೊಂದು ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ. ನೀವೇನಾದ್ರೂ ಈ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಹಂಗೆ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಸಾವಿರಾರು ವರ್ಷಗಳ ಹಿಂದೆ ರಾಜ್ಯಗಳು ಯಾವಾಗಿದ್ವೋ ಅವಾಗಿಂದಾನು ಗೋಲ್ಡ್ ನ ಒಂದು ವೆಲ್ತ್ ಕ್ರಿಯೇಷನ್ ರೀತಿನೇ ಯೂಸ್ ಮಾಡ್ತಿದ್ರು, ಸಿಲ್ವರ್ ನ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತಿದ್ರು. ಇವತ್ತಿಗೂ ಅಷ್ಟೇನೆ ಇನ್ಹೆರಿಟೆನ್ಸ್ ಅಂದ್ರೆ ಅಥವಾ ಈವನ್ ಮದ್ವೆಗಳಲ್ಲಿ ಟ್ರೆಡಿಷನ್ಸ್ ಅಲ್ಲಿ ನಾವು ಗೋಲ್ಡ್ ನ ನೋಡ್ತೀವಿ, ಸಿಲ್ವರ್ ನ ಜಾಸ್ತಿ ನೋಡಲ್ಲ. ಅಂಡ್ ಈ ಪ್ರಪಂಚನ ಕಂಟ್ರೋಲ್ ಮಾಡೋ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ರಿಸರ್ವ್ಸ್ ನ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ವಾರ್ ಬಂದಾಗ, ಎಕನಾಮಿಕ್ ಕ್ರೈಸಿಸ್ ಬಂದಾಗ, ಇನ್ಫ್ಲೇಷನ್ ಜಾಸ್ತಿ ಆದಾಗ ಅಂಡ್ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆದಾಗ ಗೋಲ್ಡ್ ಯೂಸ್ ಆಗುತ್ತೆ. ಅಂಡ್ ಈ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಅಸೆಟ್ ಕ್ಲಾಸ್ ನ ಯಾವ ದೇಶನೂ ಕಂಟ್ರೋಲ್ ಮಾಡಕ್ ಆಗದೆ ಇರೋದು ಅದು ಗೋಲ್ಡ್ ಮಾತ್ರನೇ. ಗೋಲ್ಡ್ ಒಂದು ವೆಲ್ತ್ ಕ್ರಿಯೇಷನ್ ಟೂಲ್ ಆಗಿ ಸಾವಿರಾರು ವರ್ಷಗಳಿಂದ ಕನ್ಸಿಡರ್ ಮಾಡ್ತಿದ್ರು. ಇದು ಸಾವಿರಾರು ವರ್ಷಗಳ ಹಿಂದೆ ಆಯ್ತು. ಬಟ್ ಆದ್ರೆ ಇವಾಗ ಸಿಲ್ವರ್ ಏನಕ್ಕೆ ಕನ್ಸಿಡರ್ ಮಾಡಬಾರ್ದು? ಬಿಕಾಸ್ ಇಂಡಸ್ಟ್ರಿಯಲ್ ಯೂಸೇಜಸ್ ಇದೆ ಅಲ್ವಾ. ಈ ಕ್ವೆಶನ್ ತುಂಬಾ ಜನಕ್ಕೆ ಬರುತ್ತೆ. ಬಟ್ ಆದ್ರೆ ಒಂದು ವಿಷಯನ ಕ್ಲಿಯರ್ ಆಗಿ ನೋಟಿಸ್ ಮಾಡಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಎಷ್ಟೋ ವಿಷಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸಿಲ್ವರ್ಗೆ ಇವಾಗ ಡಿಮ್ಯಾಂಡ್ ಇದೆ, ಬಟ್ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಇರುತ್ತಾ? ಯಾಕಂದ್ರೆ ಇಂಡಸ್ಟ್ರೀಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂಡ್ ಎವಲ್ಯೂಷನ್ ಆಗ್ತಾನೆ ಇರುತ್ತೆ. ಇವಾಗ ಲೆಟ್ಸ್ ಸೇ ನೀವು ಕಾರ್ ಮ್ಯಾನುಫ್ಯಾಕ್ಚರರ್, ನೀವು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ₹100 ಬೇಕಾಗುತ್ತೆ. ಅದರಲ್ಲಿ ₹1 ಸಿಲ್ವರ್ ಕೊಡ್ತೀರಾ. ನಾವು ಇವಾಗ ಸಿಲ್ವರೇ ನಿಮಗೆ ₹20-30 ಕಾಸ್ಟ್ ಆಯ್ತು ಅಂದ್ರೆ ನೀವು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಕಾರಿನ ಬೆಲೆ ರಿಟೇಲರ್ಸ್ಗೆ ಎಷ್ಟಂತ ಜಾಸ್ತಿ ಮಾಡಬಹುದು. ಸೊ ಆಸ್ ಎ ಬಿಸ್ನೆಸ್ ಪರ್ಸನ್ ನೀವೇ ಇದನ್ನ ಮುಂದೆ ತಗೊಂಡು ಹೋಗೋದಿಲ್ಲ, ಯು ವಿಲ್ ಸ್ಟಾಪ್ ಇಟ್. ಅಂಡ್ ನೀವು ಏನೇ ಎಕ್ಸಾಂಪಲ್ಸ್ ಕೊಡಿ, ಇಂಡಸ್ಟ್ರಿಯಲ್ ಯೂಸೇಜಸ್, ಇವಿಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಬಂದೇ ಬರುತ್ತೆ. ಬಟ್ ಆದ್ರೆ ಗೋಲ್ಡ್ ಮೇನ್ ಉದ್ದೇಶ ಇರೋದು ಒಂದು ಹೆಡ್ಜಿಂಗ್ ಪರ್ಪಸ್ಗೆ, ಸಿಲ್ವರ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ. ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಸಿಲ್ವರ್ ಒನ್ ಆಫ್ ದ ರಿಸ್ಕಿಯೆಸ್ಟ್ ಕಮೋಡಿಟಿ. ನಾನು ಅಷ್ಟೊಂದು ರಿಸ್ಕ್ ತಗೋತಿದ್ದೀನಿ ಅಂದರೆ ಈಕ್ವಿಟಿನೇ ನನಗೆ ಇನ್ನೂ ಬೆಟರ್ ಆಪ್ಷನ್. ಯಾಕಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಈಕ್ವಿಟಿಯಲ್ಲಿ ನನಗೆ ಬೆಟರ್ ಆಗಿ ಸಿಗುತ್ತೆ ಕಂಪೇರ್ಡ್ ಟು ಸಿಲ್ವರ್. ಸಿಲ್ವರು ಅವಾಗವಾಗ ಟ್ರೆಂಡಿಂಗಲ್ಲಿ ಬರ್ಬೋದು, ಬಟ್ ಆದರೆ ಗೋಲ್ಡು ಯಾವತ್ತಿದ್ರೂ ಒಂದು ವೆಲ್ತ್ ಪ್ರೊಟೆಕ್ಷನ್ ಟೂಲ್. ಎಲ್ಲ ದುಡ್ಡನ್ನ ತಗೊಂಡೋಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಮುಟ್ಟಾಳ್ತನ. ಗೋಲ್ಡು ನಿಮ್ಮ ರಿಟರ್ನ್ಸ್ನ ಕಾಪಾಡುತ್ತೆ, ಒಂದು ಹೆಡ್ಜಿಂಗ್ ಆಗಿ ಯೂಸ್ ಮಾಡ್ಬೋದು. ಬಟ್ ಆದ್ರೆ ಅದು ನಿಮ್ಮ ರಿಟರ್ನ್ಸ್ ನ ಆಕ್ಸಿಲರೇಟ್ ಮಾಡೋದಿಲ್ಲ. ನಿಮ್ಗೆ ನಿಮ್ಮ ರಿಟರ್ನ್ಸ್ ಆಕ್ಸಿಲರೇಟ್ ಆಗಬೇಕು ಅಂದ್ರೆ ಈಕ್ವಿಟಿ, ರಿಯಲ್ ಎಸ್ಟೇಟ್, ಈ ರೀತಿ ಕೆಲವೊಂದು ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಇರಬೇಕಾಗತ್ತೆ. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಗೋಲ್ಡ್ ಬೇಕೇ ಬೇಕಾಗತ್ತೆ. ಫ್ಯೂಚರ್ನ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಫ್ಯೂಚರಲ್ಲಿ ಗೋಲ್ಡ್ ಎಷ್ಟು ಬೀಳುತ್ತೆ, ಎಷ್ಟು ಮೇಲೋಗುತ್ತೆ, ಅದು ಆಕ್ಚುಲಿ ನಿಮಗೆ ಮ್ಯಾಟರ್ ಆಗಬಾರ್ದು. ಏನಕ್ಕೆ ಗೊತ್ತಾ? ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೋಲ್ಡ್ ಇಂದ ಬರೋ ರಿಟರ್ನ್ಸ್ 7-8% ಅಷ್ಟೇನೆ. ಬಟ್ ಆದ್ರೆ ಅನ್ಸರ್ಟನಿಟಿ ಟೈಮ್ ಅಲ್ಲಿ ನಿಮ್ಗೆ ಅದೊಂದು ಹೆಡ್ಜಿಂಗ್ ಟೂಲ್ ಆಗಿ ಯೂಸ್ ಆಗಬೇಕು. ಎಂಟೈರ್ ಪೋರ್ಟ್ಫೋಲಿಯೋನೇ ಗೋಲ್ಡ್ ಆಗಬಾರ್ದು. ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಿದ್ದೀರಾ ಅಂದ್ರೆ ಡೈರೆಕ್ಟ್ ಗೋಲ್ಡ್ ನ ಬೈ ಮಾಡೋ ಅವಶ್ಯಕತೆನೇ ಇಲ್ಲ. ಬೇರೆ ಅಪಾರ್ಚುನಿಟೀಸ್ ಕೂಡ ಇದೆ. ಗೋಲ್ಡ್ ETFs ನ ಬೈ ಮಾಡಬಹುದು. ಇನ್ಫ್ಯಾಕ್ಟ್ ಡಿಜಿಟಲ್ ಗೋಲ್ಡ್ ಅಲ್ಲಿ ಸೆಬಿ ಕಂಟ್ರೋಲ್ ಇರ್ಲಿಲ್ಲ ಅಂತ NSE ಅಲ್ಲಿ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ನ ಲಾಂಚ್ ಮಾಡಿದ್ದಾರೆ. ಅಲ್ಲೂ ಕೂಡ ನೀವು ಗೋಲ್ಡ್ ನ ಬೈ ಮಾಡಬಹುದು. ಇಲ್ಲಿ ನಿಮ್ಗೆ ಕಾಸ್ಟಿಂಗ್ ಕಮ್ಮಿ ಆಗುತ್ತೆ ಕಂಪೇರ್ಡ್ ಟು ಫಿಸಿಕಲ್ ಗೋಲ್ಡ್. ಒಂದು ವಿಷಯನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಯಾವ ಅಸೆಟ್ ಕ್ಲಾಸು ಕೆಟ್ಟದ್ದಲ್ಲ. ನಿಮ್ಮ ಪೋರ್ಟ್ಫೋಲಿಯೋ ಯಾವಾಗ ಹಾಳಾಗುತ್ತೆ ಅಂದ್ರೆ ಪ್ರಾಪರ್ ಆಗಿ ಅದನ್ನ ಡೈವರ್ಸಿಫೈ ಮಾಡದೇ ಇದ್ದಾಗ. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅಂಡ್ ಕಮೆಂಟ್ ಅಲ್ಲಿ ನಿಮ್ಮ ಪರ್ಸ್ಪೆಕ್ಟಿವ್ ನ ಮೆನ್ಷನ್ ಮಾಡಿ.